ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಶರ್ಸ್, ಟ್ರಾವೆಲ್ ವರ್ಲ್ಡ್ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇಲ್ಲಿ ನಾನು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಈ ವೀಕ್ಷಕರೇ, ಇದು ನಂದಿ ಧ್ವಜಸ್ತಂಭ. ಇದನ್ನು ಬಿಗ್ ಬುಲ್ ಟೆಂಪಲ್ ಅಥವಾ ದೊಡ್ಡ ಬಸವನ ದೇವಾಲಯ ಅಂತ. ಈ ದೇವಾಲಯದ ಟೈಮಿಂಗ್ಸ್ ಹೇಳಬೇಕಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12ವರೆಗೆ. ನಂಬರ್ 52ಕ್ಕೆ ಸೇರುತ್ತೆ ವೀಕ್ಷಕರೇ. ಅದು ಇದೇ ಆ ಕಲ್ಲಿನ ಛತ್ರಿ ವೀಕ್ಷಕರೇ. ನಾನು ಭೋಗನಂದೀಶ್ವರ ದೇವಾಲಯದ ಗರ್ಭಗುಡಿಯಲ್ಲಿ ಭೋಗನಂದೀಶ್ವರ ಸನ್ನಿಧಾನದ ಎದುರುಗಡೆ ನಾನು ನೋಡಿರ್ತೀನಿ. ಇದೇ ಈ ಹರಿಹರ ಗುಡ್ಡದಲ್ಲಿ ಕೆಂಪೇಗೌಡರವರು ನಿರ್ಮಾಣವನ್ನು ಮಾಡಿದ ಈ ವೀಕ್ಷಣಾ ಗೋಪುರ ಇದಾಗಿದೆ ವೀಕ್ಷಕರೇ. ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಶರ್ಸ್, ಬಸವನಗುಡಿಯ ಮೊದಲನೇ ಭಾಗದ ವಿಡಿಯೋ ನೀವೆಲ್ಲ ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಸವನಗುಡಿಯ 2ನೇ ಭಾಗದ ವಿಡಿಯೋ ಬಗ್ಗೆ ನಾನು ಹೇಳ್ತೀನಿ. ಬಸವನಗುಡಿಯ 2ನೇ ಭಾಗದ ವಿಡಿಯೋದಲ್ಲಿ ಈ ಬಡಾವಣೆಯಲ್ಲಿರುವ ಇತರೆ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ವಿವರಣೆಯನ್ನು ಕೊಡ್ತೀನಿ. ಈ ಪ್ರವಾಸಿ ತಾಣಗಳು ಬಸವನಗುಡಿ ಬಡಾವಣೆಗೆ ಸೀಮಿತ ಮಾತ್ರವಾಗದೆ ಬೆಂಗಳೂರಿನ ಪ್ರಮುಖ ಹೆಗ್ಗುರುತುಗಳು ಕೂಡ ಹೌದು. ಕಹಳೆ ಬಂಡೆ ಉದ್ಯಾನವನದ ಬಗ್ಗೆ ಅಥವಾ ಬ್ಯೂಗಲ್ ರಾಕ್ ಪಾರ್ಕ್ ಬಗ್ಗೆ ಮಾಹಿತಿಯನ್ನು ಈಗ ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, ಈಗ ನಾನು ಕಹಳೆ ಬಂಡೆ ಉದ್ಯಾನವನಕ್ಕೆ ಭೇಟಿ ಕೊಟ್ಟಿದ್ದೀನಿ. ಈ ಕಹಳೆ ಬಂಡೆ ಉದ್ಯಾನವನದ್ದು ವಾಚ್ ಟವರ್ ಇರೋ ಕಡೆ ನಾನಿವಾಗ ಹೋಗ್ತಾ ಇದ್ದೀನಿ. ಸೊ ಇಡೀ ಪಾರ್ಕೆಲ್ಲ ನೋಡಿದ್ರೆ ಇದು ಕಹಳೆ ಬಂಡೆ ಉದ್ಯಾನವನಕ್ಕೆ ಸೇರಿರೋ ಬಂಡೆಗಳಾಗಿದೆ. ಈ ಬಂಡೆಗಳ ಬಗ್ಗೆ ನಂತರದಲ್ಲಿ ನಾನು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಹೊರಗಡೆ ನಿಮಗೆ ಕಾಣ್ತಾ ಇರೋದು ವೀಕ್ಷಣಾ ಗೋಪುರ. ಈ ವೀಕ್ಷಣಾ ಗೋಪುರ ಕೆಂಪೇಗೌಡರವರ ಕಾಲಾವಧಿಯಲ್ಲಿ ನಿರ್ಮಾಣ ಮಾಡಿರ್ತಾರೆ. ಸೊ ಈ ವೀಕ್ಷಣಾ ಗೋಪುರ ಮೇಲೆ ಏನಿದೆ, ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ವಾಚ್ ಟವರ್ ಹಚ್ತಾ ಇದ್ದೀನಿ. ಸೊ ವಾಚ್ ಟವರ್ ಹೇಗಿದೆ ಅನ್ನೋದ್ರ ಬಗ್ಗೆ ಫಸ್ಟ್ ಒಪಿನಿಯನ್ ನಾನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ನಾನು ಹಂಚ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಸ್ಟೂಡೆಂಟ್ಸ್ಗಳು ಕೂತಿದ್ದಾರೆ. ಮೇಲೆ ನೋಡ್ಬೋದು, ಇಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಡೀ ಪಾರ್ಕದು ವ್ಯೂ ನಮಗೆ ನೋಡೋಕ್ಕೆ ಸಿಗುತ್ತೆ. ಎಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನೆಲ್ಲ ಎಸ್ತಿದ್ದಾರೆ. ಒಂದಿಬ್ಬರು ಸ್ಟೂಡೆಂಟ್ಸ್ಗಳಿರೋದು ನಾವು ನೋಡ್ಬೋದು. ಸೊ ಸುತ್ತಮುತ್ತ ಪಾರ್ಕದ ವ್ಯೂ ನಮಗೆ ನೋಡೋಕ್ಕೆ ಸಿಗುತ್ತೆ ವೀಕ್ಷಕರೇ. ಆಮೇಲೆ ಇಲ್ಲೆಲ್ಲ ಬಾವಲಿಗಳಿರೋದು ನಾವು ನೋಡ್ಬೋದು. ಸ್ವಲ್ಪ ಹುಷಾರಾಗಿರಬೇಕು. ಎಲ್ಲ ಬಾವಲಿಗಳು ನೇತಾಕೊಂಡಿದೆ. ಇಲ್ಲಿಂದ ಕೆಳಗಿಳಿದು ಹೋಗಬೇಕು. ಇಲ್ಲೂ ಏನೋ ಬಾವಲಿಗೆ ಇದ್ದರೆ ಕಷ್ಟ ಆಗುತ್ತೆ. ಇನ್ನು ಕೆಳಗಿಳಿದು ಹೋಗ್ತಾ ಇದ್ದೀನಿ. ಸೊ ಇಡೀ ಪಾರ್ಕಲ್ಲೆಲ್ಲ ಬಾವಲಿಗಳಿರೋದು ನಾವು ನೋಡ್ಬೋದು, ಮರಗಳ ಮೇಲೆ ನೇತಾಕೊಂಡಿರೋದು. ಈಗ ಆಲ್ರೆಡಿ ಇನ್ನು ನೋಡಿರಬೇಕು. ಈಗಲೂ ಒಂದು ಸ್ವಲ್ಪ ವ್ಯೂಗಳು ತೋರಿಸ್ತೀನಿ ಬಾವಲಿ ನೇತಾಕೊಂಡಿರೋದು ವೀಕ್ಷಕರೇ. ಇಲ್ಲಿದೆ ನೋಡಿ ಬಾವಲಿ ನೇತಾಕೊಂಡಿರೋದು ಮರದ ಕೊಂಬೆಗೆ. ಜಾಸ್ತಿ ಝೂಮ್ ಮಾಡಿದ್ರೆ ಬಾವಲಿಗಳು ನಮ್ಮ ಮೇಲೆ ಚಾರ್ಜ್ ಮಾಡೋದಂತೂ ಖಂಡಿತ. ಆದರೆ ಬೆಳಗ್ಗೆ ಟೈಮಲ್ಲಿ ಚಾರ್ಜ್ ಮಾಡಲ್ಲ, ರಾತ್ರಿ ಹೊತ್ತಲ್ಲಿ ಬಾವಲಿಗಳು ಆ್ಯಕ್ಟಿವ್ ಆಗಿರುತ್ತೆ. ಬೆಳಗೊತ್ತು ಆ್ಯಕ್ಟಿವ್ ಆಗಿರಲ್ಲ, ನಿದ್ದೆ ಮಾಡುತ್ತೆ, ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇರುತ್ತೆ. ಓನ್ಲಿ ಬಾವಲಿಗಳು ಆ್ಯಕ್ಟಿವ್ ಆಗಿರೋದು ಅಂದರೆ ಅದು ರಾತ್ರಿ ಸಮಯದಲ್ಲಿ. ಕತ್ಲೆ ಆಗ್ತಾ ಇದ್ದಂಗೆ ಫುಲ್ ಆ್ಯಕ್ಟಿವ್ ಆಗೋದು. ಸೊ ಈಗ ಬ್ಯೂಗಲ್ ರಾಕ್ ಪಾರ್ಕ್ನ ವಾಚ್ ಟವರ್ ಕೆಳಗೆ ಇರೋ ಸರೌಂಡಿಂಗ್ಸ್ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಸೇಮು ಹರಿಹರ ಗುಡ್ಡ ಅಥವಾ BBMP ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪಾರ್ಕ್ ಹೇಗಿದೆಯೋ ಇದು ಅದೇ ಥರ ಹಚ್ಚ ಹಸಿರಿನ ಮರಗಳು ಹಾಗೂ ಲಾನಿಂದ ಕೂಡಿರೋ ಪಾರ್ಕ್. ಅದಕ್ಕಿಂತ ಹಚ್ಚ ಹಸಿರಾಗಿದೆ ವೀಕ್ಷಕರೇ. ಇಲ್ಲೊಂದು ಲೇಕ್ ಏನೋ ಒಂಥರ ಸ್ವಲ್ಪ ಹೊಂಡ ಥರ ಮಾಡಿದ್ದಾರೆ. ಆದರೆ ಹೊಂಡ ಎಲ್ಲ ಬರೀ
ಕೊಳೆ ನೀರೇ ತುಂಬ್ಕೊಂಡಿದೆ. ಇಲ್ಲಿ ನೋಡಿದ್ರೆ ನಿಜವಾದ ಮೊಸಳೆನೇ ಅಂದ್ಕೊಂಡ್ಬಿಡ್ಬೇಕು, ಬಾಯಿ ತಕ್ಕೊಂಡಿದೆ. ಹೇಗೆ ನಾನು ನಿಜವಾದ ಮೊಸಳೆನೇ ಅಂದ್ಕೊಂಡ್ಬಿಟ್ಟೆ ವೀಕ್ಷಕರೇ, ಅದು ನಿಜವಾದ ಮೊಸಳೆ ಅಲ್ಲ. ಪಾರ್ಕದಲ್ಲಿ ಒಂದು ಆರ್ಟಿಫಿಷಲ್ ಮರದ್ದು ದಿಮ್ಮೆಯಿಂದ ಮಾಡಿರೋ ಥರ ನನಗನ್ನಿಸ್ತಾ ಇದೆ ಈ ಮೊಸಳೆ ಮಾಡಿರೋದು ನೋಡಿದ್ರೆ. ಇಲ್ಲ ಕಾಂಕ್ರೀಟಲ್ಲಿ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಮೊಸಳೆ ಬಾಯಿ ತಕ್ಕೊಂಡು ತುಂಬ ಭಯಾನಕವಾಗಿದೆಯಲ್ಲ. ಕಹಳೆ ಬಂಡೆ ಉದ್ಯಾನವನ ಅಥವಾ ಬ್ಯೂಗಲ್ ರಾಕ್ ಪಾರ್ಕ್ ಪ್ರಾಚೀನ ಭೂವೈಜ್ಞಾನಿಕ ಉದ್ಯಾನವನವೆನಿಸಿಕೊಂಡಿದೆ. ನಾನು ವಾಚ್ ಟವರ್ ಕಡೆ ಹೋದಾಗ ಬಂಡೆಗಳು ನೋಡಿದ್ರಲ್ಲ ವೀಕ್ಷಕರೇ, ಆ ಬಂಡೆಗಳು ಸುಮಾರು 3000 ವರ್ಷದಷ್ಟು ಹಳೆಯದಾಗಿರುತ್ತೆ. ಈ ಉದ್ಯಾನವನ ಐತಿಹಾಸಿಕ ಮಹತ್ವವನ್ನು ಪಡೆದಿದೆ. ಕಹಳೆ ಬಂಡೆ ಉದ್ಯಾನವನ 16 ಎಕರೆ ವಿಸ್ತೀರ್ಣವನ್ನು ಹೊಂದಿದ್ದು ಬಸವನಗುಡಿ ಬಡಾವಣೆಯ ಪ್ರಮುಖ ಆಕರ್ಷಣೆಯ ತಾಣಗಳಲ್ಲಿ ಒಂದೆನಿಸಿಕೊಂಡಿದೆ. ಕಹಳೆ ಬಂಡೆ ಉದ್ಯಾನವನ ಅಥವಾ ಬ್ಯೂಗಲ್ ರಾಕ್ ಪಾರ್ಕ್ ಬೆಂಗಳೂರು ದಕ್ಷಿಣ ಭಾಗದ ಪ್ರಮುಖ ಉದ್ಯಾನವನವೆನಿಸಿಕೊಂಡಿದೆ. ಹಾಗೂ ಬಸವನಗುಡಿ ಏರಿಯಾ ಮಾತ್ರವಲ್ಲದೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾದ ಜನಗಳು ವೀಕೆಂಡ್ ಎಂಜಾಯ್ಮೆಂಟ್ಗೋಸ್ಕರ ಈ ಪಾರ್ಕಿಗೆ ಬರ್ತಾರೆ. ಕಹಳೆ ಬಂಡೆ ಉದ್ಯಾನವನದ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನು ಈಗ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಬ್ಯೂಗಲ್ ರಾಕ್ ಪಾರ್ಕಲ್ಲಿ ವೀಕ್ಷಣಾ ಗೋಪುರ ಇರೋದನ್ನು ನೋಡಬಹುದು. ಈ ಗೋಪುರವನ್ನು ಕೆಂಪೇಗೌಡ II ಅಥವಾ ಕೆಂಪೇಗೌಡರು 16ನೇ ಶತಮಾನದಲ್ಲಿ ನಿರ್ಮಾಣವನ್ನು ಮಾಡಿರುತ್ತಾರೆ. ಕಾವಲುಗಾರರು ಈ ಗೋಪುರದಿಂದ ಶತ್ರು ಸೈನಿಕರು ಆಗಂತುಕರು ಈ ಭಾಗದ ಕಡೆ ಪ್ರವೇಶಿಸಿದಾಗ ಅಪಾಯದ ಮುನ್ಸೂಚನೆ ಅರಿತ ಕಾವಲುಗಾರರು ಕಹಳೆಯನ್ನು ಓದುತ್ತಿದ್ದರು. ಈ ಉದ್ಯಾನವನಕ್ಕೆ ಈ ವೀಕ್ಷಣಾ ಗೋಪುರದಿಂದ ಐತಿಹಾಸಿಕ ಮಹತ್ವ ಪಡೆದುಕೊಂಡಿರುವುದು ಮಾತ್ರವಲ್ಲದೆ ಈ ಉದ್ಯಾನವನಕ್ಕೆ ಕಹಳೆ ಬಂಡೆ ಉದ್ಯಾನವನ ಎಂಬ ಹೆಸರನ್ನು ತಂದುಕೊಡ್ತು. ಈ ಬಡಾವಣೆಯಲ್ಲಿರುವ ನಿವಾಸಿಗಳಿಗೆ ಬೆಳಗ್ಗೆ ವಾಕಿಂಗ್ ಹೋಗೋಕ್ಕೆ, ಪಾರ್ಕ್ ನಡೆದುಕೊಂಡು ಹೋಗೋಕ್ಕೆ ದಾರಿ ಮಾಡಿದ್ದಾರೆ. ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನಡೆಸೋಕ್ಕೆ ವೇದಿಕೆಯನ್ನು ನಿರ್ಮಾಣವನ್ನು ಮಾಡಿರೋದು ನೋಡಬಹುದು. ಈ ಉದ್ಯಾನವನ ಹಚ್ಚ ಹಸುರಿನಿಂದ ಕೂಡಿರುತ್ತದೆ. ಈ ಪಾರ್ಕ್ನ ಇವಾಗ ನೋಡೋಣ ವೀಕ್ಷಕರೇ. ನಾನು ಈ ಪಾರ್ಕ್ ಕಡೆ ಹೋದಾಗ 3 ನಾಯಿಗಳು ಬಂದು ಅಟ್ಯಾಕ್ ಮಾಡೋಕ್ಕೆ ಬಂತು. ಆಲ್ಮೋಸ್ಟ್ ಕಚ್ಚೋಕ್ಕೆ ಬಂತು ಅನ್ಕೋಬೇಕು ವೀಕ್ಷಕರೇ, ಆದರೆ ಕಚ್ಚಲಿಲ್ಲ, ಸುಮ್ಮನೆ ಬೊಗಳ್ತು ವೀಕ್ಷಕರೇ. ಅದಕ್ಕೆ ವಾಪಸ್ ಬಂದುಬಿಟ್ಟೆ. ಪಾರ್ಕ್ ಕಡೆ ಈ ಭಾಗದ ಕಡೆ ನಾನು ಹೋಗ್ತಾಯಿದ್ದೀನಿ. ಈ ಕಡೆ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ, ಒಂದು ಸುತ್ತು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಯೂಗಲ್ ರಾಕ್ ಪಾರ್ಕ್ ಹಾಗೂ ಇಲ್ಲಿ ಪಾರ್ಕಲ್ಲಿ ಕಪಲ್ಗಳು ವೀಕೆಂಡ್ ಎಂಜಾಯ್ಮೆಂಟ್ಗೋಸ್ಕರ ಬರೋ ಫ್ಯಾಮಿಲಿ ಮೆಂಬರ್ಸ್ ಮಾಡಿಸಿದ ಸ್ಥಳ ಇದಾಗಿದೆ. ಈ ಭಾಗದ್ದು ತುಂಬ ಪ್ಲೇನ್ ಆಗಿದೆ ವೀಕ್ಷಕರೇ. ಹಾಗೂ ಅಲ್ಲೊಂದು ಫೌಂಟನ್ ಇರೋದು ನೀವು ನೋಡ್ಬೋದು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಬರೀ ಐತಿಹಾಸಿಕ ಮಹತ್ವ, ಐತಿಹಾಸಿಕ ಸ್ಥಳದ ಬಗ್ಗೆ ಮಾಹಿತಿ ಕೊಟ್ಟು ನಿಮ್ಗೆ ಬೇಜಾರು ಮಾಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊತಾ ಇದ್ದೀನಿ. ನಿಮಗೂ ಆ ಥರ ಭಾವನೆ ಬರಬಾರ್ದು ಅಂತ ಪಾರ್ಕ್ ಬಗ್ಗೆ ಲೈಟರ್ ವ್ಯೂ ಆಸ್ಪೆಕ್ಟ್ಸ್ ಇದೆಯಲ್ಲ, ಆ ಆಸ್ಪೆಕ್ಟ್ಸ್ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ. ಹುಷಾರು ನಡಿಬೇಕು. ಒಂದು ಸರಿ ಸ್ಲಿಪ್ಪಾಗಿ ಬಿದ್ದೆ. ಈಗ ಸ್ಲಿಪ್ಪಾಗಿ ಬಿದ್ದೆ ನಾನು. ಮಳೆ ಬಂದಾಗ ಈ ಬಂಡೆ ಹತ್ತೋದು ಅಷ್ಟೊಂದು ಅಡ್ವೈಸಬಲ್ ಅಲ್ಲ. ಈ ವಾಚ್ ಟವರ್ಗೆ ಹೋಗುವಂಥ ಎಂಟ್ರೆನ್ಸ್ ವೀಕ್ಷಕರೇ. ಇದು ಆಗಿನ ಕಾಲದ್ದು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಆಗಿರೋ ಇದು ಎಂಟ್ರೆನ್ಸ್ ವೀಕ್ಷಕರೇ. ಸೊ ಎಂಟ್ರೆನ್ಸ್ ದಾಟ್ಕೊಂಡು ಪಾರ್ಕ್ ಕಡೆ ಹೋಗ್ತಾಯಿದ್ದೀನಿ ಇವಾಗ. ಪಾರ್ಕ್ ಹೆಂಗಿದೆ ಅನ್ನೋದು ನೋಡಬೇಕು, ಸುತ್ತಮುತ್ತಲು ಹೆಂಗಿದೆ ಅಂತ ವೀಕ್ಷಕರೇ. ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದರೆ ಬುಲ್ ಟೆಂಪಲ್ ಅಥವಾ ದೊಡ್ಡ ಬಸವನ ದೇವಾಲಯ ನಮಗೆ ಸಿಗುತ್ತೆ ಮತ್ತು ದೊಡ್ಡ ಗಣೇಶನ ದೇವಾಲಯ ಸಿಗುತ್ತೆ ವೀಕ್ಷಕರೇ. ಸೊ ನಾನು ಪಾರ್ಕ್ ಕಡೆ ಈ ಕಡೆ ಹೋಗ್ತಾಯಿದ್ದೀನಿ. ನಾನು ಉಡುಪಿ ಶ್ರೀಕೃಷ್ಣ ಭವನ್ ಹೋಟೆಲ್ ಬಂದಿದ್ದೀನಿ ವೀಕ್ಷಕರೇ. ಈಗ ನಾನು ಸೌತ್ ಮೀಲ್ಸ್ಗೆ ಆರ್ಡರ್ ಮಾಡಿದ್ದೀನಿ ನಾನು. ಸೊ ಸೌತ್ ಮೀಲ್ಸ್ ಬಂತು ವೀಕ್ಷಕರೇ.
ರುಪೀಸು. ಸೊ 140 ರುಪೀಸಿಗೆ ಕೊಟ್ಟಿದ್ದೀನಿ ವೀಕ್ಷಕರೇ ಹೋಟೆಲ್ ಅವ್ರಿಗೆ. ಸೊ ಹೋಟ್ಲು ನಾನು ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ ಈ ಹೋಟೆಲ್ ಈ ಪ್ಲೇಸಲ್ಲಿ ಇದೆ ಅಂತ ಯಾರಾದರೂ ನಂಬ್ತಿರೋ ಗ್ರೌಂಡ್ ಫ್ಲೋರಲ್ಲಿ ಇದೆ ಅಂತ ಅಂದ್ಕೊಂಡ್ಬಿಡ್ಬೇಕು. ಕೆಳಗೆ ನೋಡಿದ್ರೆ ಶ್ರೀ ವೆಂಕಟೇಶ್ವರ ಸ್ವೀಟ್ ಮೀಟ್ ಸ್ಟಾಲು, ಮೇಲೆ ನೋಡಿದ್ರೆ ಉಡುಪಿ ಶ್ರೀ ಕೃಷ್ಣ ಭವನು. ಎಸ್ಪೆಷಲಿ ಫುಟ್ಪಾತ್ ಕಡೆ ಹೋಗೋರಿಗೆ ಹೋಟ್ಲ್ ಇದೆ ಅನ್ನೋದು ಬೇರೆಯವರಿಂದ ತಿಳ್ಕೊಬೇಕು. ಕಮರ್ಷಿಯಲ್ ಮತ್ತು ಬಿಸ್ನೆಸ್ ಸೆಂಟರ್ ಮಧ್ಯೆನೇ DVG ರಸ್ತೆ ಹಾದು ಹೋಗುತ್ತೆ. ಇದೇ ಬಸವನಗುಡಿ ಏರಿಯಾದ ಗಾಂಧಿ ಬಜಾರಲ್ಲಿ. ಹಾಗೂ DVG ರಸ್ತೆ ಹೆಸರಿಟ್ಟಿದ್ದು ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರ ಹೆಸರಿನಲ್ಲಿ. ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಅಂದರೆ ಶಾರ್ಟ್ ಫಾರ್ಮಲ್ಲಿ DVG ಅಂತ ಕರೀತಾರೆ. ಈ DVG ಅವರು ಪ್ರಖ್ಯಾತ ಕವಿ, ಲೇಖಕ ಹಾಗೂ ತತ್ವಜ್ಞಾನಿ ಅಂತ ಹೆಸರನ್ನು ಪಡ್ಕೊಂಡಿದ್ದಾರೆ. ಹಾಗೂ ಅನೇಕ ಹಾಸ್ಯ ಕೃತಿಗಳನ್ನು ಈ DVG ಅವರು ರಚಿಸಿದ್ದಾರೆ. ಹಾಗೂ ಕನ್ನಡ ಸಾಹಿತ್ಯ ಲೋಕದ ಮೇರು ಶಿಖರಕ್ಕೆ ಏರಿದವರು DVG ಅವರು. ಬಜಾರ್, ಈಗ ನಾನು ಗಾಂಧಿ ಬಜಾರಲ್ಲಿದ್ದೀನಿ. ಈ ಗಾಂಧಿ ಬಜಾರ್ ಅತ್ಯಂತ ಹಳೆಯ ಸಾಂಪ್ರದಾಯಿಕ ಮಾರುಕಟ್ಟೆಯನ್ನು ಹೊಂದಿದೆ. ಹಾಗೂ ಈ ಗಾಂಧಿ ಬಜಾರ್ ಬೆಂಗಳೂರು ನಗರದ ಕಮರ್ಷಿಯಲ್ ಮತ್ತು ಬಿಸ್ನೆಸ್ ಸೆಂಟರ್ ಕೂಡ ಹೌದು. ನಾಟ್ ಓನ್ಲಿ ಬೆಂಗಳೂರು ಮಾತ್ರ ಅಲ್ಲ, ಈ ಗಾಂಧಿ ಬಜಾರ್ ಬಸವನಗುಡಿಯ ಕಮರ್ಷಿಯಲ್ ಮತ್ತು ಬಿಸ್ನೆಸ್ ಸೆಂಟರ್ ಆಗಿದೆ ವೀಕ್ಷಕರೇ. ಸ್ನೇಹಿತರೆ ಹಾಗೂ ವೀಕ್ಷಕರೇ, ಈಗ ನಾನು ಗಾಂಧಿ ಬಜಾರಲ್ಲಿ ಇದ್ದೀನಿ. ನೀವು ಊಟ ಮಾಡಿದ್ದು ಇದೇ ಗಾಂಧಿ ಬಜಾರ್ನ ಉಡುಪಿ ಶ್ರೀ ಕೃಷ್ಣ ಭವನ್ ಹೋಟೆಲ್. ಸೊ ಇದೇ ಹೋಟ್ಲ್ ಮುಂದೆ ನಾನು ಇವಾಗ ನಿಂತಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶ್ರೀ ಉಡುಪಿ ಕೃಷ್ಣ ಭವನ್ ಹೋಟ್ಲು. ನನಗೆ ಇಷ್ಟ ಆಗಿದ್ದು ಅಂದರೆ ಇಲ್ಲಿ ಸೀಟಿಂಗ್ ವ್ಯವಸ್ಥೆ ಮಾಡಿರೋದು ತುಂಬ ಯೂನಿಕ್ ಆಗಿದೆ. ಇದು ಎಸ್ಪೆಷಲಿ ಹೋಟೆಲ್ ಅವ್ರು ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದೇ ಈ ಹೋಟೆಲ್ ಕಡೆನೇ ಈ ಥರ ಸೀಟಿಂಗ್ ಫೆಸಿಲಿಟಿ ಮಾಡಿರೋದು. ಬೇರೆ ಕಡೆ ನಾವು ನೋಡೋಕ್ಕೆ ಎಲ್ಲೂ ನಮ್ಗೆ ನೋಡೋಕ್ಕೆ ಸಿಗೋಲ್ಲ ಸೀಟಿಂಗ್ ಫೆಸಿಲಿಟಿ. ಆಮೇಲೆ ಈ ಸ್ಟ್ರೀಟ್ ಲ್ಯಾಂಪ್ಸು ತುಂಬ ಯೂನಿಕ್ ಆಗಿದೆ. ತುಂಬ ಅಡ್ವಾನ್ಸ್ಡಾಗಿ ಸ್ಟ್ರೀಟ್ ಲ್ಯಾಂಪ್ಸ್ ಮಾಡಿದ್ದಾರೆ. ಅದು ಈ ಹೋಟೆಲ್ ಮತ್ತು ಈ ಬಾಟಾ ಶೋರೂಮ್ ಇದೆಯಲ್ಲ, ಈ ಬಾಟಾ ಶೋರೂಮ್ ಎದುರುಗಡೆ ಈ ಥರ ಮಾಡಿರೋದು ವೀಕ್ಷಕರೇ. ಒಂದೇ ಅಲ್ಲ, ನಾಟ್ ಓನ್ಲಿ ಹೋಟೆಲ್ ಎದುರುಗಡೆ ಅಲ್ಲ, ಈ ಎಂಟೈರ್ ಬೀದಿನೇ ಈ ಥರ ಮಾಡಿದ್ದಾರೆ ವೀಕ್ಷಕರೇ. ಈ ಥರ ಸ್ಟ್ರೀಟ್ ಲ್ಯಾಂಪ್ಸು ನೋಡ್ತಾ ಇದ್ರಲ್ಲ. ಹಾಗೂ ನಮ್ಮ ನಾಡಿನ ಬಾವುಟ, ಕರುನಾಡಿನ ಬಾವುಟ ವೀಕ್ಷಕರೇ. ಇದು ಹಳದಿ ಮತ್ತು ಕೆಂಪು ಇರೋ ಬಾವುಟ, ಮಧ್ಯದಲ್ಲಿ ಕರ್ನಾಟಕ ಮ್ಯಾಪು ಮತ್ತು ಕನ್ನಡಾಂಬೆಯ ಚಿತ್ರಣ ಇರೋದು ನಾವು ನೋಡ್ಬೋದು. ಇದು DVG ರಸ್ತೆ ವೀಕ್ಷಕರೇ. ಈ DVG ರಸ್ತೆ ನ್ಯಾಷನಲ್ ಕಾಲೇಜ್ ರಸ್ತೆಯಿಂದ ನೆಟ್ಕಲಪ್ಪ ಸರ್ಕಲ್ಗೆ ಸಂಪರ್ಕ ಹೊಂದೋ ರಸ್ತೆ ಕಡೆ ಮುಕ್ತಾಯ ಆಗುತ್ತೆ ವೀಕ್ಷಕರೇ. ಇದೇ ಸೇಮ್ ಊಟ ಮಾಡಿರೋ ಹೋಟ್ಲಲ್ಲಿ. ಹಾಗೂ ಕಾಫಿ ರೇಟ್ ಎಷ್ಟು ಅಂತ ಬಿಲ್ ನೋಡಿದ್ರೆ ಗೊತ್ತಾಗುತ್ತೆ ವೀಕ್ಷಕರೇ. ಗೊತ್ತಾ, ಗೂಗಲ್ ರಾಕ್ ಪಾರ್ಕ್ಗೆ ಹೋಗುತ್ತೆ ವೀಕ್ಷಕರೇ. ವೃತ್ತದಿಂದ ಲೆಫ್ಟ್ ಸೈಡ್ ಟರ್ನ್ ಆದರೆ ಇದೊಂದು ಗಾಂಧಿ ಬಜಾರು. ಸೊ ಗಾಂಧಿ ಬಜಾರ್ ಈ ಕಡೆ ಹೋದರೆ ಟ್ಯಾಗೋರ್ ಸರ್ಕಲ್ ಅಂಡರ್ಪಾಸ್ ಸಿಗುತ್ತೆ. ಹಾಗೂ ಹಾಗೆ ಸ್ವಲ್ಪ ಮುಂದೆ ಹೋದರೆ ಲಾಲ್ಬಾಗ್ ಉದ್ಯಾನವನ ಹಾಗೂ ನೆಟ್ಕಲಪ್ಪ ಸರ್ಕಲ್ಗೆ ನಾವು ಹೋಗ್ಬೋದು. ಇದು ಗಾಂಧಿ ಬಜಾರ್ ಸರ್ಕಲ್ ಅಂತ ನಾವು ನೋಡ್ತಾ ಇದ್ರಲ್ಲ, ಇದು ಗಾಂಧಿ ಬಜಾರ್ ವೃತ್ತ ವೀಕ್ಷಕರೇ. ಹಾಗೂ ಈ ಕಡೆ ಹೋದರೆ ಕಾರಂಜಿ ಆಂಜನೇಯ ಸ್ವಾಮಿ ದೇವಾಲಯ ಅಂತ ಮೆನ್ಷನ್ ಆಗಿದೆ ಬೋರ್ಡಲ್ಲಿ. 6 ನಿಮಿಷ ಅಂತ ಮೆನ್ಷನ್ ಮಾಡಿದ್ದಾರೆ ಕಾಲ್ನಡಿಗೆ ನೋಡಿದ್ರೆ. ಸೊ ಇದು ಬಂದು ಈ ಸರ್ಕಲ್ ಬಂದು ಬ್ಯೂಗಲ್ ರಾಕ್ ಎಂಟ್ರೆನ್ಸ್
ಗೇಟ್ಗೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. 1943 ಇಸ್ವಿಯಲ್ಲಿ ಸ್ಥಾಪನೆಗೊಂಡ ವಿದ್ಯಾರ್ಥಿ ಭವನ್ ಹೋಟೆಲ್ ಕಳೆದ 83 ವರ್ಷಗಳಿಂದ ಸಾಕಷ್ಟು ಗ್ರಾಹಕರನ್ನು ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದೆ. ಹಾಗೂ ಇಲ್ಲಿ ಸಾಕಷ್ಟು ಹಿರಿಯ ನಾಗರಿಕರು ಇರೋದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೂ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿರೋದು ನಾವು ಇಲ್ಲಿ ನೋಡ್ತಾ ಇದ್ದೀವಿ ವೀಕ್ಷಕರೇ. ಹಾಗೂ ಕುಟುಂಬ ಸಮೇತ ಬಂದಿರೋದು ನಾವಿಲ್ಲಿ ನೋಡ್ಬೋದು ವೀಕ್ಷಕರೇ. ವಿದ್ಯಾರ್ಥಿ ಭವನ್ ಹೋಟೆಲು. ಹಾಗೂ ನಾನು ಈ ವಿದ್ಯಾರ್ಥಿ ಭವನ್ ಹೋಟೆಲ್ ಮುಂದೆ ನಿಂತಿದ್ದೀನಿ. ಗಾಂಧಿ ಬಜಾರ್ ಒಂದು ಕಮರ್ಷಿಯಲ್ ಮತ್ತು ಬಿಸ್ನೆಸ್ ಸೆಂಟರ್ ವೀಕ್ಷಕರೇ. ಬಸವನಗುಡಿಯ ಏಕೈಕ ಕಮರ್ಷಿಯಲ್ ಆ್ಯಂಡ್ ಬಿಸ್ನೆಸ್ ಸೆಂಟರ್ ಇದಾಗಿರುತ್ತೆ. ಹಾಗೂ ತಿಂಡಿ ತಿನಿಸುಗಳಿಗೆ ಇದು ಹೇಳಿ ಮಾಡಿಸಿದ ಸ್ಥಳ ಇದಾಗಿದೆ ವೀಕ್ಷಕರೇ. ಬರೀ ತಿಂಡಿ ತಿನಿಸು ಮಾತ್ರ ಅಲ್ಲ, ಹಬ್ಬ ಟೈಮಲ್ಲಿ ಈ ಗಾಂಧಿ ಬಜಾರ್ ತುಂಬ ಬ್ಯುಸಿಯಾಗಿರುತ್ತೆ. ಜನಸಂದಣಿಯಿಂದ ತುಂಬೋಗಿರುತ್ತೆ. ಟ್ರಾಫಿಕ್ ಜಾಮ್ ಆಗಿರುತ್ತೆ. ಕಾಲಿಡೋಕ್ಕೂ ಜಾಗ ಇರಲ್ಲ. ಹಾಗೂ ಇಲ್ಲಿ ಫ್ರೂಟ್ ಸ್ಟಾಲ್ಗಳು ಹಬ್ಬದ ಸಮಯ ಅಲ್ಲದೇ ಇದ್ರೂ ಕೂಡ ಇಲ್ಲಿ ಇರೋದು ನೀವು ನೋಡ್ಬೋದು. ಎಲ್ಲ ಫ್ರೂಟ್ಸ್ ಇರೋದು ನೀವು ನೋಡ್ಬೋದು. ಫ್ರೂಟ್ ಸ್ಟಾಲ್ ಇರೋದು ಮತ್ತು ಹಾರದ ಅಂಗಡಿ ಮತ್ತು ಅಲ್ಲಿ ನೀವು ನೋಡ್ತಾ ಇದ್ರಲ್ಲ ದೂರದಲ್ಲಿ ಈ ಕಡೆ ನೋಡ್ತಾ ಇದ್ರಲ್ಲ ಮಲ್ಲಿಗೆ ಹೂವು ಮತ್ತು ಮಲ್ಲಿಗೆ ಹೂ ಇರೋದು ನೋಡ್ಬೋದು. ಟಿ ವಿ ಎಲ್ಲ ಯೂಟ್ಯೂಬ್ ಇದು ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೆ ನಾನು ಯೂಟ್ಯೂಬ್ಗೆ ಹಾಕ್ತಿದ್ದೀನಿ. ಯೂಟ್ಯೂಬರ್ ನಾನು. ದೊಡ್ಡ ಬಸವನಗುಡಿ ದೇವಾಲಯ ಹಾಗೂ ಯೂಗಲ್ ರಾಕ್ ಪಾರ್ಕ್ ಗಾಂಧಿ ಬಜಾರ್ ವ್ಯಾಪ್ತಿಯಲ್ಲೇ ಬರುತ್ತೆ. ಹಾಗೂ ಗಾಂಧಿ ಬಜಾರ್ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದ್ದು, ದೊಡ್ಡ ಬಸವನಗುಡಿ ದೇವಾಲಯ ಹಾಗೂ ದೊಡ್ಡ ಗಣಪತಿ ದೇವಾಲಯ ಗಾಂಧಿ ಬಜಾರ್ ಏರಿಯಾದಲ್ಲೇ ಬರುತ್ತೆ. ಬಸವನಗುಡಿಯ ಟ್ಯಾಗೂರ್ ಸರ್ಕಲ್ ಅಂಡರ್ ಪಾಸ್, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್, ನೆಟ್ಕಲಪ್ಪ ಸರ್ಕಲ್, ಬೆಂಗಳೂರಿನ 2ನೇ ಅತ್ಯಂತ ದೊಡ್ಡ ಉದ್ಯಾನವನ ಲಾಲ್ಬಾಗ್ ಈ ಏರಿಯಾಗೆ ತುಂಬ ಹತ್ತಿರದಲ್ಲಿದೆ. ಲಾಲ್ಬಾಗ್ ಉದ್ಯಾನವನದ ಬಗ್ಗೆ ನಾನು ವ್ಲಾಗ್ ಮಾಡಿರ್ತೀನಿ. ಈ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲ ವ್ಲಾಗ್ ಆಗಿರುತ್ತೆ. ಈ ಲಾಲ್ಬಾಗ್ ವ್ಲಾಗ್ ಈ ವಿಡಿಯೋದಲ್ಲಿರುವ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಹಾಕಿರ್ತೀನಿ. ತಪ್ಪದೆ ನೋಡಿ ವೀಕ್ಷಕರೇ. 1988 ಇಸ್ವಿಯಲ್ಲಿ ಡಾಕ್ಟರ್ ಡಿ ವಿ ಗುಂಡಪ್ಪ ಅಥವಾ DVG ಅವರ ಸವಿ ನೆನಪಿನ ಅಂಗವಾಗಿ ಭಾರತ ಸರ್ಕಾರ 60 ರೂಪಾಯಿಗಳ ಪೋಸ್ಟರ್ ಸ್ಟ್ಯಾಂಪ್ನಲ್ಲಿ ಡಾಕ್ಟರ್ ಡಿ ವಿ ಗುಂಡಪ್ಪ ಅಥವಾ DVG ರವರ ಪೋಸ್ಟರ್ ಸ್ಟ್ಯಾಂಪ್ ರಿಲೀಸ್ ಮಾಡಿರ್ತಾರೆ. ಅದು ಮಾರ್ಚ್ 17, 1988 ಇಸ್ವಿ. ಸ್ನೇಹಿತರೆ ಹಾಗೂ ವೀಕ್ಷಕರೇ, ಗಾಂಧಿ ಬಜಾರ್ ಏರಿಯಾ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಹಾಗೂ ನ್ಯಾಷನಲ್ ಕಾಲೇಜ್ ಹಾಗೂ ಬೆಂಗಳೂರಿನ 2ನೇ ಅತಿ ದೊಡ್ಡ ಉದ್ಯಾನವನ ಲಾಲ್ಬಾಗ್ ಹಾಗೂ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಹಾಗೂ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಅಂತ ಕರೆಸ್ಕೊಳ್ಳೋ ಜಯನಗರ್ ಈ ಕಮರ್ಷಿಯಲ್ ಏರಿಯಾಗೆ ಅತ್ಯಂತ ಸಮೀಪದಲ್ಲಿದೆ. ಗಾಂಧಿ ಬಜಾರ್ ಅಧಿಕೃತ ಕನ್ನಡ ಸಂಸ್ಕೃತಿ ಮತ್ತು ಪರಂಪರೆಗೆ ಹೆಸರುವಾಸಿಯಾಗಿದೆ. ಇದೇ ಕಲ್ಯಾಣ ಮಂಟಪದ ಮುಂದೆ ನಿಂತಿರೋದು ನಗರೇಶ್ವರ ಕಲ್ಯಾಣ ಮಂಟಪ. ಸೊ ಇವತ್ತು ನಾನು ಇವಾಗ ಕಾಫಿ ಕುಡಿಯೋಕ್ಕೆ ಹೋಗ್ತಾಯಿದ್ದೀನಿ, ಸಂಜೆ ಕಾಫಿ ಕುಡಿಯೋಕ್ಕೆ ಇಲ್ಲಿ ಹತ್ತಿರದ್ದು ಹೋಟ್ಲಲ್ಲಿ. ಸೊ ಇದೇ ಈ ವ್ಲಾಗ್ ನೋಡ್ತಾ ಇರೋ ಶ್ರೀ ಕೃಷ್ಣ ಭರದ್ವಾಜ್ ಅವರು ದಯವಿಟ್ಟು ಈ ತಮ್ಮ ಸವಿ ನೆನಪನ್ನು ಹಂಚ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆತ್ಮೀಯ ಸ್ನೇಹಿತರೆ ವೀಕ್ಷಕರೇ, ಒಂದು 10 ವರ್ಷದ ಹಿಂದೆ ನಮ್ಮ ಫ್ರೆಂಡ್ ಕೃಷ್ಣ ಭರದ್ವಾಜ್ ಅವರ ಮದುವೆ ಇದೇ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿರುತ್ತೆ ವೀಕ್ಷಕರೇ. ಸೊ ನಾನು ನಮ್ಮ ತಂದೆ ಜೊತೆ ಅವ್ರ ಮದುವೆಗೆ ಬಂದಿದ್ವಿ. ಇವಾಗ ನಾನು ಅದೇ ಕಲ್ಯಾಣ ಮಂಟಪದ ಮುಂದೆ ನಾನು ನಿಂತಿದ್ದೀನಿ ವೀಕ್ಷಕರೇ. ನಾನು
ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, ನಾನು ರಾಮಕೃಷ್ಣ ಮಠ ಪ್ರವೇಶಿಸಿದಾಗ ಲಾಸ್ಟ್ ಕ್ಲಿಪ್ ಕೊನೆಯಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ವಿಷಲ್ ಹೊಡಿತಾರೆ. ಶ್ರೀ ರಾಮಕೃಷ್ಣ ಮಠದ ಪ್ರಾರ್ಥನಾ ಮಂದಿರದ ಬಿಲ್ಡಿಂಗ್ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಮುಂದಾದಾಗ ಅಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡ್ ಬಂದು ನೀನು ವಿಡಿಯೋ ರೆಕಾರ್ಡ್ ಮಾಡಬೇಡ ಅಂತ ನಂಗೆ ಹೇಳ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಾನು ಹೇಳೋಕ್ಕೆ ಹೊರಟಿರೋದೇನೆಂದರೆ, ಈ ಮಠದ್ದು ಪ್ರಾರ್ಥನಾ ಮಂದಿರದ ಬಿಲ್ಡಿಂಗ್ನು ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಿದ್ದು, ಅದು ಎಂಟ್ರೆನ್ಸ್ ಗೇಟ್ ಕಡೆ. ನಾನು ಈ ಮಠದ್ದು ಪ್ರಾರ್ಥನಾ ಮಂದಿರದ ಒಳಗೆ ಹೋಗಿ ನಾನು ವಿಡಿಯೋ ರೆಕಾರ್ಡ್ ಮಾಡಲಿಲ್ಲ. ಈ ಮಠದ ಪ್ರಿಮೈಸಿಸಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಾರ್ದು ಅಂದರೆ ಏನರ್ಥ ಕೊಡುತ್ತೆ ವೀಕ್ಷಕರೇ? ಈ ಮಠದ ಸೆಕ್ಯೂರಿಟಿ ಗಾರ್ಡ್ ಈ ಮಠದ ಪ್ರಾರ್ಥನಾ ಮಂದಿರದ ಬಿಲ್ಡಿಂಗ್ ಮತ್ತು ಆವರಣ ರೆಕಾರ್ಡ್ ಮಾಡಬೇಡ ಅಂತ ಹೇಳಿದ್ದು ನನಗೆ ತುಂಬ ಆಶ್ಚರ್ಯ ಅನಿಸ್ತು. ಸೆಕ್ಯೂರಿಟಿ ಗಾರ್ಡ್ ಈ ಮಠದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಡ ಅಂತ ಹೇಳಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಕೆಲವೊಂದು ಪ್ರವಾಸಿ ಸ್ಥಳಗಳಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಮೆನ್ಷನ್ ಮಾಡಿರಲ್ಲ. ನಮ್ಮ ರಾಜ್ಯ ಮಾತ್ರವಲ್ಲ, ನಮ್ಮ ದೇಶದ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆ ಉಳ್ಳ ದೇವಾಲಯಗಳ ವಿಷಯಕ್ಕೆ ಬಂದರೆ, ದೇವಾಲಯದ ಗರ್ಭಗುಡಿ ಒಳಗೆ ವಿಡಿಯೋಗ್ರಫಿ ಮಾಡೋಂಗಿಲ್ಲ, ಆದರೆ ದೇವಾಲಯದ ಹೊರಗೆ ವಿಡಿಯೋಗ್ರಫಿ ಮಾಡ್ಬೋದು. ಸೇಮ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿ ಗುಹೆಯಲ್ಲಿ ಆಗಿತ್ತು. ಚಂದ್ರವಳ್ಳಿ ಗುಹೆಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋದಾಗ ಗೈಡ್ ಹೇಳ್ತಾನೆ, ನೀನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋಗ್ಬೇಡ ಅಂತ. ವಿಡಿಯೋ ರೆಕಾರ್ಡ್ ಮಾಡಬಾರ್ದು ಅನ್ನೋ ಸ್ಪಷ್ಟ ಕಾರಣ ಗೈಡ್ ಬಾಯಿಂದ ಬರಲಿಲ್ಲ. ಈಗ ನಾನು ಹೇಳಕ್ಕೆ ಹೊರಟಿರೋ ಶ್ರೀ ರಾಮಕೃಷ್ಣ ಮಠದ ಕುರಿತು ಮಾಹಿತಿಯ ದೃಶ್ಯಾವಳಿಗಳು ಗೂಗಲ್ ಇಮೇಜಸ್ ಮತ್ತು ಇನ್ಸ್ಟಾಗ್ರಾಮಿಂದ ಅಪ್ಲೋಡ್ ಆಗಿರುತ್ತೆ. ರಾಮಕೃಷ್ಣ ಮಠ ಅಥವಾ ಶ್ರೀ ರಾಮಕೃಷ್ಣಾಶ್ರಮ ಬಸವನಗುಡಿಯ ಬಿಗ್ ಬುಲ್ ಟೆಂಪಲ್ ರಸ್ತೆ ಕಡೆ ಇದೆ. ದೊಡ್ಡ ಗಣೇಶ ದೇವಾಲಯ, ದೊಡ್ಡ ಬಸವನ ದೇವಾಲಯಕ್ಕೆ ಅತ್ಯಂತ ಸಮೀಪದಲ್ಲಿದೆ. ಈ ಮಠವು ಬೆಂಗಳೂರು ನಗರದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದೆನ್ನಬಹುದು. ರಾಮಕೃಷ್ಣ ಮಠ ಹಾಗೂ ರಾಮಕೃಷ್ಣ ಮಿಷನ್ ವಿಶ್ವಾದ್ಯಂತ ಸ್ಥಾಪನೆಯನ್ನು ಮಾಡಿದ್ದು. ಬೆಂಗಳೂರು ನಗರದ ಈ ಶಾಖಾ ಮಠವು ಇದೇ ಸ್ಥಳದಲ್ಲಿ ಕ್ರಿಸ್ತ ಶಕ 1909 ಇಸ್ವಿಯಲ್ಲಿ ಸ್ಥಾಪನೆಯನ್ನು ಮಾಡಿರುತ್ತಾರೆ. ಈ ಮಠವು ಹಚ್ಚ ಹಸುರಿನಿಂದ ಕೂಡಿದ್ದು ಮತ್ತು ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಪ್ರಾರ್ಥನಾ ಮಂದಿರಗಳನ್ನು ನೋಡಬಹುದು. ಈ ಆಶ್ರಮದ ಮುಖ್ಯ ರಸ್ತೆ ಕಡೆ ವೃತ್ತದಲ್ಲಿ ಸ್ವಾಮಿ ವಿವೇಕಾನಂದರ ವಿಗ್ರಹವನ್ನು ನೋಡಬಹುದು. ಈ ವೃತ್ತ ಬಿಗ್ ಬುಲ್ ಟೆಂಪಲ್, ಗಾಂಧಿ ಬಜಾರ್ ಮತ್ತು ಚಾಮರಾಜಪೇಟೆ ಕಡೆ ಹಾದು ಹೋಗುವ ರಸ್ತೆ ಕಡೆ ಇದೆ. ಈ ಆಶ್ರಮವು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 7:30 ಸಮಯಕ್ಕೆ ತೆರೆದಿರುತ್ತದೆ. ಶ್ರೀ ರಾಮಕೃಷ್ಣ ಮಠದಲ್ಲಿ ಮಂಗಳಾರತಿಯ ಸಮಯ ಸಂಜೆ 5 ಗಂಟೆಗೆ ಪ್ರಾರಂಭವಾಗುತ್ತದೆ. ಶ್ರೀ ರಾಮಕೃಷ್ಣರ ಸುಂದರ ಫೋಟೋ ಇದೆ ಹಾಗೂ ಶ್ರೀ ರಾಮಕೃಷ್ಣರಿಗೆ ದಿನನಿತ್ಯದ ಪೂಜೆ ಹಾಗೂ ಮಂಗಳಾರತಿಯನ್ನು ಮಾಡಲಾಗುತ್ತದೆ. ಹೋಲಿ ಮದರ್ಸ್ ರಾಕ್ ಅಥವಾ ಪವಿತ್ರ ತಾಯಿಯ ಬಂಡೆ, ಶ್ರೀ ಶಾರದಾದೇವಿ ಶ್ರೀ ರಾಮಕೃಷ್ಣರ ಪತ್ನಿ ಈ ಬಂಡೆ ಮೇಲೆ ಕೂತು ತಪಸ್ಸು ಮಾಡಿದರು. ಭಕ್ತಾದಿಗಳು ಈ ಬಂಡೆ ಆಶ್ರಮದ ಪವಿತ್ರ ತಾಣ ಅಂತ ಕನ್ಸಿಡರ್ ಮಾಡ್ತಾರೆ. ಬೆಂಗಳೂರು ನಗರದ ಪ್ರತಿಷ್ಠಿತ ಹಾಗೂ ಹಳೆಯ ಬಡಾವಣೆ ಅಂತ ಕರೆಸ್ಕೊಂಡಿರೋ ಬಸವನಗುಡಿ ಬಡಾವಣೆಯ ಬಗ್ಗೆ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದು, ಇವತ್ತಿನ ವಿಡಿಯೋ ಮುಗಿಸೋ ಸಮಯ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಅಂಟಿಲ್ ದೆನ್, ವಿತ್ ಲಾಟ್ಸ್ ಆಫ್ ಲವ್, ಬಾಯ್.